39 ಇದು ಎರಡು ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಕ್ವಶನ್ ಇನ್ನೊಂದು ಆರ್ ಕ್ವಶನ್. ಓಕೆ, ಈ ವಿಡಿಯೋ ಅಲ್ಲಿ ನಾವೇನ್ ಮಾಡೋಣ, ಇಷ್ಟು ಮೇನ್ ಕ್ವಶನ್ ಮಾಡೋಣ. ಓಕೆ, ಸೊ ನಾನೇನ್ ಮಾಡ್ತೀನಿ, ಮೇನ್ ಕ್ವಶನ್ ಈ ವಿಡಿಯೋ ಅಲ್ಲಿ ಸಾಲ್ವ್ ಮಾಡ್ತೀನಿ. ಇವ್ರು ಏನ್ ಕೇಳ್ತಾ ಇದಾರೆ, ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಓಕೆ, ಇದಕ್ಕೆ ಮೀನ್ ಕಂಡಿಡ್ಬೇಕು. ಓಕೆ, ಇವ್ರು ಏನ್ ಕೊಟ್ಟಿದ್ದಾರೆ, ಕ್ಲಾಸ್ ಇಂಟರ್ವಲ್ ಏನೇನ್ ಕೊಟ್ಟಿದ್ದಾರೆ, 10 to 20, 20 to 30, 30 to 40, 40 to 50, ಆಮೇಲೆ 50 to 60 ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಓಕೆ, ಫ್ರೀಕ್ವೆನ್ಸಿ ಏನ್ ಕೊಟ್ಟಿದ್ದಾರೆ, 2, 3, 5, 7, 3 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಮೀನ್ ಕಂಡಿಡ್ಬೇಕಂದ್ರೆ ಫಸ್ಟ್ ಏನ್ ಕಂಡಿಡ್ಬೇಕು, ಕ್ಲಾಸ್ ಮಾರ್ಕ್ ಕಂಡಿಡ್ಬೇಕು. ಓಕೆ, ಕ್ಲಾಸ್ ಮಾರ್ಕ್ ಅದು ನಥಿಂಗ್ ಬಟ್ ಏನು, XI ಕಂಡಿಡ್ಬೇಕು. ಓಕೆ, ಈಗ ನಿಮಗೆ ಕ್ಲಾಸ್ ಮಾರ್ಕ್ ಫಾರ್ಮುಲಾ ಬಂದ್ಬಿಟ್ಟು, ಓಕೆ ಇಲ್ಲಿ ಬರ್ತಿರ್ತೀನಿ, ಕ್ಲಾಸ್ ಮಾರ್ಕ್ ಫಾರ್ಮುಲಾ ಬಂದ್ಬಿಟ್ಟು ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡ್ ಬೈ 2. ಓಕೆ, ಸೊ ಇದನ್ನ ಏನಂತ ಕರಿತಾರೆ, ಈ ಕಡೆ ಲೆಫ್ಟ್ ಸೈಡ್ ಇರೋದು ಲೋವರ್ ಲಿಮಿಟ್, ರೈಟ್ ಸೈಡ್ ಇರೋದು ಅಪ್ಪರ್ ಲಿಮಿಟ್. ಓಕೆ, ಇವ್ರಿಬ್ಬರನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡ್ಬೇಕು. ಸೊ 10 plus 20 ಡಿವೈಡೆಡ್ ಬೈ, ಸೊ ಎಷ್ಟಾಯ್ತು, T/2 ಆಯ್ತು. ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2, 15 ಜಾ, ಸೊ ಎಷ್ಟು ಬಂತು ಇಲ್ಲಿ, 15 ಬಂತು. ಓಕೆ, ಅದೇ ರೀತಿ ಇಲ್ಲಿ 20 plus 30/2, 20 plus 30/2 ಎಷ್ಟಾಗುತ್ತೆ, 50/2, 2 1 ಜಾ 2, 25 ಜಾ, ಸೊ ಇದೆಷ್ಟಾಯ್ತು 25. ಅದೇ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಹೋದ್ರೆ 30 plus 40 70, 75/70/2 ಏನಾಗುತ್ತೆ, 35 ಆಗುತ್ತೆ. 30 plus 50 ಎಷ್ಟಾಗುತ್ತೆ, 90 ಆಗುತ್ತೆ. 90/2 45 ಆಗುತ್ತೆ. 50 plus 60 ಎಷ್ಟಾಗುತ್ತೆ, 110 ಆಗುತ್ತೆ. 110/2 ಎಷ್ಟಾಗುತ್ತೆ, 55 ಆಗುತ್ತೆ. ಓಕೆ, ಸೊ ಕ್ಲಾಸ್ ಮಾರ್ಕ್ ಕಂಡಿಡಿದ್ವಿ. ನೆಕ್ಸ್ಟ್ ಏನ್ ಕಂಡಿಬೇಕಂದ್ರೆ, ಓಕೆ ಇದು ಬಂದ್ಬಿಟ್ಟು FI XI ಕಂಡಿಬೇಕು. ಓಕೆ, ಸೊ FI XI ಅಂತಂದ್ರೆ, ಓಕೆ ಈ FI ಇರೋ ಕಾಲಮ್ ನ ಇವ್ರ ಜೊತೆ ಮಲ್ಟಿಪ್ಲೈ ಮಾಡೋದು. 2 into 15, 15 2 ಎಷ್ಟು, 30. ಈಗ 25, 3 into 25 ಎಷ್ಟಾಗುತ್ತೆ, 75 ಆಗುತ್ತೆ. ಆಮೇಲೆ 35 5 ಜಾ 5 5 ಜಾ 25, ಈಗ 5 3 ಜಾ 15 plus 2 175 ಆಯ್ತು. ಈಗ 45 7 ಜಾ 7 5 ಜಾ 35, 7 4 ಜಾ 28 plus 3 31 ಆಯ್ತು. ನೆಕ್ಸ್ಟ್ 55 3 ಜಾ 3 5 ಜಾ 15, 1 ಕ್ಯಾರಿ, 3 5 ಜಾ 15 plus 1 16 ಆಯ್ತು. ಓಕೆ, ಸೊ ಇವಾಗ ಟೇಬಲ್ ಮುಗೀತು. ಓಕೆ, ಈಗ ನಮಗೆ ಫಾರ್ಮುಲಾ ಏನ್ ಗೊತ್ತು, ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಓಕೆ, ಸಿಗ್ಮಾ FI XI ಅಂದ್ರೆ ಇದಿಷ್ಟು ಟೋಟಲ್ ಮಾಡಬೇಕು. FI XI ನ ಕಾಲಮ್ ನೆಲ್ಲ ಟೋಟಲ್ ಮಾಡ್ಬೇಕು. ಓಕೆ, ಇಲ್ಲಿ ಬರ್ತೀನಿ, ಸಿಗ್ಮಾ FI XI. ಓಕೆ, ಈಗ ಆಡ್ ಮಾಡೋಣ. 5 plus 5 10, 10 plus 5 15, 15 plus 5 20 ಆಯ್ತು. 2 ಕ್ಯಾರಿ, 6 plus 2 8, 8 plus 1 9, 9 plus 7 16, 16 plus 7 23, 23 plus 3 26 ಆಯ್ತು. ಓಕೆ, 3 plus 1 4, 4 plus 1 5, 5 plus 2 7 ಆಯ್ತು. ಓಕೆ, ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ರಿ. 5 plus 5 10, 10 plus 5 15, 15 plus 5 20, 2 ಕ್ಯಾರಿ 8 9, 9 plus 7 16, 16 plus 7 23, 23 plus 3 26, 6 2 ಕ್ಯಾರಿ 3 6 7. ಸೊ ಸಿಗ್ಮಾ FI XI ಗೊತ್ತ. ಈಗ ಸಿಗ್ಮಾ FI ಅಂದ್ರೆ FI ಇರೋದೆಲ್ಲ ಟೋಟಲ್ ಮಾಡ್ಬೇಕಂದ್ರೆ FI ಕಾಲಮ್ ಎಲ್ಲ. ಸೊ ಈಗ ಏನ್ ಬರ್ತೀವಿ, ಸಿಗ್ಮಾ FI is equal to ಆಡ್ ಮಾಡಿದ್ರೆ 2 plus 3 5, 5 plus 5 10, 10 plus 7 17, 17 plus 3 20. ಓಕೆ, ಏನ್ ನೋಡಿ, 7 plus 3 10, 15 18 20. ಸೊ ಈಗ ನಾವೇನ್ ಬರಿತೀವಿ, ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಏನು, 760 ಡಿವೈಡೆಡ್ ಬೈ 20. ಓಕೆ, ಈಗ ನೀವು ನೋಡಿದ್ರೆ 1 0 1 0 ಕ್ಯಾನ್ಸಲ್, 2 1 ಜಾ 2 3 ಜಾ 6. ಓಕೆ, ಎಷ್ಟು ಉಳಿತು, 1 ಉಳಿತು, 16 ಆಯ್ತು. 2 8 ಜಾ 16. ಸೊ ಮೀನ್ ವ್ಯಾಲ್ಯೂ ಎಷ್ಟು ಬಂತು, ಮೀನ್ ಇಸ್ ಈಕ್ವಲ್ ಟು 36. ಓಕೆ, ಇದರ ಆನ್ಸರ್ ಬಂದು 36. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು
ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ 2 ಸೆಟ್ ಕೊಟ್ಟಿದ್ದಾರೆ. ಅವು 2 ಸೆಟ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.